ಯುವ ಮುಖಂಡ ನಾಗೇಶ್ ತಳವಾರ್ ಅವರು ಆರ್ಎಸ್ಎಸ್ ದೇಶದಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ಎಂದು ಹೇಳಿಕೊಳ್ಳುತ್ತಿದ್ದರು. ಅದು ಯಾವುದೇ ಅಧಿಕೃತ ನೋಂದಣಿ ಇಲ್ಲದ ಸಂಘಟನೆಯಾಗಿದೆ. ಕಾನೂನುಬದ್ಧ ದಾಖಲೆಗಳಿಲ್ಲದೆ ದೇಶದ ಮೇಲೆ ಅನವಶ್ಯಕ ಪ್ರಭಾವ ಬೀರುತ್ತಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ನೋಡ್ಲಿಕ್ಕಂತೂ ಈಗ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ. ಡಿ.ಕೆ. ಶಿವಕುಮಾರ್ ಸಾಹೇಬರು ನಾವು ಆಗ್ತೀನಿ ಅಂತ ಅವ್ರು ಓಡಾಡ್ತಾರೆ. ಅದಕ್ಕೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬರು ಖರ್ಗೆ ಸಾಹೇಬರು ದಲಿತ ಸಿ ಎಮ್ ಆಗ್ಲಿಕ್ಕೆ ಅವಕಾಶ ಅದ, ಮತ್ತು ನಮ್ಮ ಜಿ ಪರಮೇಶ್ವರ್ ಸಾಹೇಬ್ರು ಅದಾರ. ದಲಿತ ಸಿ ಎಮ್ ಯಾಕೆ ಆಗಬಾರ್ದು ಈ ರಾಜ್ಯದಾಗ? ನಮಗೆ ದಲಿತರಿಗೆ ಸಿ ಎಮ್ ಆಗ್ಲಿಕ್ಕೆ ನಾವು ಸ್ಟ್ರೈಕ್ನು ಮಾಡ್ಲಿಕ್ಕೆ ತಯಾರಿದ್ದೆವು. ಯಾಕಪ್ಪ ಅಂದ್ರೆ ನಮ್ಮ ದಲಿತರಿಗೆ ನ್ಯಾಯ ಕೊಡೋದು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಸಿದ್ಧಾಂತ ಮೇಲೆ ಈ ದೇಶ, ಈ ಭಾರತ ದೇಶ ನಡೀತದೆ. ಮತ್ತು ದಲಿತ ಸಿ ಎಮ್ ಯಾಕೆ ಆಗಬಾರ್ದು? ಖರ್ಗೆ ಸಾಹೇಬರಿಗೆ ದಲಿತ ಸಿ ಎಮ್ ಆಗಲೇಬೇಕು. ಒಂದು ವೇಳೆ ಸಾಹೇಬರು ಇಲ್ಲ ನಾ ಕೇಂದ್ರವನ್ನು ಬರಲ್ಲ ಅಂದ್ರಪ್ಪ ಅಂದ್ರೆ ಮತ್ತು ಇನ್ನಷ್ಟು ಸಿ ಎಮ್ ಸ್ಥಾನದೊಳಗೆ ಭಾಳಷ್ಟು ಮಂದಿ ನಮ್ಮ ದಲಿತ ಸಿ ಎಮ್ ಆಗೋದು ಜಿ ಪರಮೇಶ್ವರ್ ಸಾಹೇಬ್ರು ಅದಾರ, ಅನೇಕ ಇನ್ನಷ್ಟು ಜನರು ಅದಾರ. ಅವ್ರು ದಲಿತ ಸಿ ಎಮ್ ಯಾಕೆ ಆಗಬಾರ್ದು? ದಲಿತರು ಸಿ ಎಮ್ ಈ ಭಾರತ ದೇಶದಲ್ಲಿ ಎಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಅದಾರ. ಮತ್ತು ದಲಿತ ಸಿ ಎಮ್ ಯಾಕೆ ಆಗಬಾರ್ದು? ಈಗ ಇನ್ನೊಂದು ವಿಷಯವಾಗಿ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಚಿತ್ತಾಪುರ RSS ಒಂದು ಪಥಸೂಚಿ ವಿಷಯವಾಗಿ ಗೊಂದಲ ಸೃಷ್ಟಿಯಾಗಿತ್ತು. ಸೊ ಕೊನೆಗೆ ನೀತಿ ಕೋರ್ಡಿನೇಷನ್ ಪ್ರಕಾರ ಅದೇನಿತ್ತು ಇಲ್ಲ, ಅದು ನೋಡ್ರಿ ಈಗ ಹೆಂಗಿರ್ತದಪ್ಪ ಅಂದ್ರೆ ಅವ್ರದ್ದು RSS ಅವ್ರದ್ದು ಏನದಪ್ಪ ಅಂದ್ರೆ ಅವ್ರ ಸಂಘ ಎಲ್ಲಿ ರಿಜಿಸ್ಟರ್ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಂಘ ರಿಜಿಸ್ಟರ್ ಇರಬೇಕು, ಅವರಿಗೆ ಅವಕಾಶ ಇರ್ತದೆ. ನೀವು ಮಾಧ್ಯಮಿಕ ಮಿತ್ರರು, ನೀವು ಮಾಧ್ಯಮದವ್ರೆ ನೀವೇ ಹೇಳ್ರಿ ಅವ್ರ ಸಂಘ ರಿಜಿಸ್ಟರ್ ಅದೇನು ಇಲ್ಲ, ಅವ್ರಿಗೆ ಅವಕಾಶ ಕೊಡಬಾರ್ದು. ಅವ್ರು ಇನ್ನೊಂದು ಏನು ಮಾಡ್ತಾರಪ್ಪ ಅಂದ್ರೆ ಸಮಾಜದಲ್ಲಿ ಜಗಳ ಹತ್ತುವಂಥ ಕೆಲಸ ಆಗ್ತದೆ ಈ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಾಗಲಿ. ಪ್ರಿಯಾಂಕ ಖರ್ಗೆ ಸಾಹೇಬ್ರು ಅವ್ರೇನು ತಪ್ಪು ಹೇಳಿಲ್ಲ, ಅವರು ಹೇಳೋದು ಕರೆಕ್ಟೇ ಹೇಳ್ಯಾರ. ಅದಕ್ಕೆ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಟಾರ್ಗೆಟ್ ಮಾಡ್ತಾರಪ್ಪ ಅಂದ್ರೆ ನಾವು ಹಿಂದುಳಿದವರು, ದಲಿತರು, 5 ಸಂಘಟನೆದವರು, 5 ಸಮಾಜದವರು ನಾವು ಯಾರೂ ಇದ್ರಾಗ ಮುಸ್ಲಿಂ ಸಮಾಜ ಅಲ್ಲಿ ಎಲ್ಲ ಸಮಾಜದವರು ನಾವು ಇದ್ರಾಗ ಯಾರು ಪ್ರಿಯಾಂಕ ಖರ್ಗೆ ಸಾಹೇಬರು ಬೆನ್ನೆಲುಬಾಗಿ ನಾವು ನಿಂತೇವೆ ಅಂತೇಳಿ ನಾನು ಹೇಳಕ್ಕೆ ನಿಮ್ಮ ಮಾಧ್ಯಮ ಮೀಡಿಯಾದ ಮುಖಾಂತರ ನಾವು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾಗೇಶ್ ಶರಣಪ್ಪ ತಳಕೇರಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPI ಆಟೋಲಿಘಟ್ಟ ಬೆಳಗಾವಿ 8 ಜಿಲ್ಲೆಯ ಅಧ್ಯಕ್ಷ ಮತ್ತು ಇಂಡಿ ತಾಲೂಕು ಅಧ್ಯಕ್ಷ ನಾನು.